ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅವರು ವಿಚಾರಣಾಧೀನ ಕೈದಿಯಾಗಿ ಈಗ ಜೈಲು ಸೇರಿದ್ದಾರೆ. ಸೊ ಈ ಒಂದು ಘಟನೆ ನಂತರ ಸಾಕಷ್ಟು ಜನ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಈಗ ದರ್ಶನ್ ಅವರು ಬಗ್ಗೆ ಮಾತಾಡೋದಕ್ಕೆ ಅಂದಿನ ದರ್ಶನ್ ಅವ್ರಿಗೂ ಇಂದಿನ ದರ್ಶನ್ ಅವ್ರಿಗೂ ಏನಾದರೂ ಬದಲಾವಣೆ ಆಗಿದೆಯಾ, ಈ ಒಂದು ಘಟನೆಗೆ ಏನಾದರೂ ಒಂದು ಕಾರಣ ಇದೆಯಾ, ಅವರ ಜೊತೆ ಇದ್ದವರಿಂದ ಅವರು ಈ ರೀತಿಯ ಒಂದು ವಿಚಾರಗಳನ್ನ ಹೇಳ್ತಾರಂತ ಸಂದರ್ಭದಲ್ಲಿ ಈಗ ನನ್ನ ಜೊತೆ ಅವರ ಜೊತೆಯಲ್ಲೇ 4 ಸಿನಿಮಾ ಮಾಡಿರುವಂತಹ ನಿರ್ದೇಶಕರಾದಂತಹ ಎಚ್ ವಾಸು ಅವರಿದ್ದಾರೆ. ಅವರ ಕಂಡಂತೆ ದರ್ಶನ್ ಅವರು ಹೇಗಿದ್ರು, ಅಂದಿನ ದರ್ಶನ್ಗೂ ಹಿಂದಿನ ದರ್ಶನ್ಗೂ ಏನಾದರೂ ಬದಲಾವಣೆ ಆಗಿದೆಯಾ, ಎಲ್ಲ ವಿಚಾರಗಳ ಬಗ್ಗೆ ಅವರೇ ಮಾತಾಡ್ತಾ ಹೋಗ್ತಾರೆ. ಸರ್, ನಾನು ಆಗ್ಲೇ ಹೇಳ್ದಾಗೆ ಸಾಕಷ್ಟು ಜನ ಸಾಕಷ್ಟು ವಿಚಾರಗಳು ಮಾತಾಡ್ತಾರೆ. ಎಚ್ ವಾಸು ಅವ್ರ ಕಂಡಂತೆ ದರ್ಶನ್ ಏನ್ ಹೇಳ್ತೀರಾ ಸರ್? ಸರ್, ಈಗ ನಾನು ನೋಡಿರೋ ದರ್ಶನ್, ಈಗ ನಾವು 2002ರಲ್ಲಿ ಇಂದ ಪರಿಚಯ ನನಗೆ. ನಾವು ಫಸ್ಟ್ ಲಾಲಿ ಹಾಡು ಮಾಡಿದೋ, 2002ರಲ್ಲಿ ಲಾಲಿ ಹಾಡು ಮಾಡಿದೆ. ಆನಂತರ 2004ಅಲ್ಲಿ ಭಗವಾನ್ ಮಾಡಿದೋ, 2006ರಲ್ಲಿ ಇದು ಇಂದ್ರಾ ಮಾಡಿದೆ, 2016ನಲ್ಲಿ ವಿರಾಟ್ ಮಾಡಿದೋ. ಸೊ ನಮಗೆ ಬಿಗಿನಿಂಗಲ್ಲಿ ಈಗ ಲಾಲಿ ಹಾಡು ಮಾಡುವಾಗ ಅವ್ರು ಇನ್ನೂ ನನ್ನ 4ನೇ ಸಿನಿಮಾನೋ 5ನೇ ಸಿನಿಮಾನೋ ಅವಾಗ. ಆ ಸಿನಿಮಾದಲ್ಲಿ ಅವರು ಯಾರ ಜೊತೆನೂ ಮಾತಾಡ್ತಾ ಇರಲ್ಲ, ಏನಿಲ್ಲ, ಅವ್ರ ಕೆಲಸ ಆಯಿತು, ಅವರು ಸೈಲೆಂಟಾಗಿ ಹೋಗಿ ಕೂತಿರೋರು. ನಾವೇ ಇನ್ನೂ ಅವಾಗ ಸೀನಿಯರು, ನಮ್ಮ ಸೀನಿಯರ್ ಅಂದರೆ ನನ್ನ ಸಿನಿಮಾ ಮಾಡಿದ ಉಮಾಶ್ರೀ ಮೇಡಮ್ ಅವರು ಇರೋರು, ದೊಡ್ಡಣ್ಣ ಇರೋರು, ಬೇರೆ ಬೇರೆ ಆರ್ಟಿಸ್ಟ್ಗಳೆಲ್ಲ ಇದ್ದರು. ನಾವು ಪಾಡಿಗೆ ನಾವು ಏನು ಮಾತಾಡಿದ್ರು ಅವ್ರು ಏನು ಮಾತಾಡ್ದಲ್ಲ, ಅವ್ರ ಪಾಡಿಗೆ ಹೋಗಿ ಇವರು ಮೇಕಪ್ ಅಸಿಸ್ಟೆಂಟು ಮತ್ತು ಕಾಸ್ಟ್ಯೂಮ್ ಅಸಿಸ್ಟೆಂಟ್ ಕಲಿತೆ ಕುಂತಿರೋರು. ಅಲ್ಲಿ ಸೈಲೆಂಟಾಗೇ ಇರೋರು. ಅವ್ರಿಗೇನಾದರೂ ಡೌಟ್ ಇದ್ದರೆ ಡೈಲಾಗ್, ಇದು ನಮ್ಮ ಅಸೋಸಿಯೇಟ್ ಆವಾಗ ರುದ್ರೇಶ್ ಅಂತ, ಅವನ್ನ ಕರೆದ್ಬಿಟ್ಟು ಒಂದ್ಸರಿ ಇಲ್ಲ 4 ಸರಿ ಡೈಲಾಗ್ ಕೇಳಿಸ್ಕೊಳ್ಳೋರು, ಅವನ ಹತ್ರ ಏನು ಬೇಕದು. ಹಂಗೂ ಅವ್ರಿಗೇನಾದ್ರೂ ಆಮೇಲೆ ಅದ್ರ ಕ್ಯಾರೆಕ್ಟರ್ ಏನಂದರೆ ವೇರಿಯೇಷನ್ಸ್ಗಳಿರೋದು, ತುಂಬ ಸ್ಮೂತಾಗಿ ಮಾತಾಡಬೇಕು. ಆವಾಗ ಕೇಳೋರು, ಗುರುಗಳೇ ಇದು ಹೆಂಗೆ ಹೇಳಬೇಕು, ಹೆಂಗೆ ಮಾಡಬೇಕು ಅಂತ ಕೇಳೋರು. ಆ ಥರ ತುಂಬ ಒಬಿಡಿಯಂಟ್ ಆಗಿರೋರು, ಯಾರ ಜೊತೆ ಒಂದು ಮಾತಾಡ್ತಾ ಇರಲ್ಲ, ಏನಿಲ್ಲ, ಸೈಲೆಂಟಾಗಿರೋರು, ತುಂಬ ಸ್ಮೂತಾಗಿರೋರು. ಅದಾದ ನಂತರ ನಾವು ಭಗವಾನ್ ಮಾಡಿದೆ. ಭಗವಾನ್ ಮಾಡಿ ಅಷ್ಟೊತ್ತಿಗೆ ಅಷ್ಟೊಳಗೆ ಒಂದು 10-12 ಸಿನಿಮಾ ಮಾಡಿಬಿಟ್ಟಿದ್ರು. ಆ ಸಿನಿಮಾ ಪಕ್ಕ ಔಟ್ ಆ್ಯಂಡ್ ಔಟ್ ಆ್ಯಕ್ಷನ್ ಸಿನಿಮಾ. ಅದರಲ್ಲೇನಂತಾರೆ ಅಷ್ಟೊಳಗೆ ಸ್ವಲ್ಪ ಹುಡುಗರು ಅವ್ರ ಜೊತೆ ಇವ್ರ ಹತ್ರ ಮಾಡ್ರ. ಅವ್ರಿಗೆ ತುಂಬ ಪ್ರಿಯವಾದದ್ದೊಬ್ಬರು ಕಾಳಪ್ಪ ಅಂತಿದ್ರು, ಮೈಸೂರವರು, ಕೊಳ್ಳೇಗಾಲದವರು. ಅವರು ಯೂನಿಟಲ್ಲಿದ್ದರು, ವಿನಾಸ್ ಯೂನಿಟಲ್ಲಿ, ಎಸ್ ಎ ಗೋವಿಂದರಾಜ್ ಅವ್ರ ಯೂನಿಟಲ್ಲಿರೋ, ಅವ್ರದ್ದು ಯೂನಿಟೇ ನಮ್ಮದು. ಸೊ ಅವ್ರ ಜೊತೆ ತುಂಬ ತಮಾಷೆ ಮಾಡೋರು, ತುಂಬ ಅಂದರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೆಲಸ ಮಾಡೋದಕ್ಕಿಂತ ಇಲ್ಲೇನೆ ಇವರೆಲ್ಲ ರೇಕ್ಸವ್ರು, ಯಾರು ಮಿಕ್ಕ ಅಸಿಸ್ಟೆಂಟ್ಗಳ, ನೀನು ಬರೀ ದರ್ಶನ್ ಜೊತೆ ನೀನು ಆಡ್ಕೊಂಡಿರ್ತೀಯ, ನಿಂಗೆ ಇವತ್ತು ಪೇಮೆಂಟ್ ಕೊಡಲ್ಲ, ಹಂಗೆ ಅಂದರೆ ಇವರೇ ಸಾಯಂಕಾಲದವರೆಗೂ ಅವ್ನು ಗೋಲ್ ಇಟ್ಕೊಂಡು ಅವನ ಹತ್ರ ತಮಾಷೆ ಮಾಡಿ ಅವ್ರಿಗೆ ಪೇಮೆಂಟ್ ಎಕ್ಸ್ಟ್ರಾ ಇವ್ರು ಕೊಟ್ಟು ಕಳಿಸೋರು. ಆ ಥರ ಟೈಮ್ ಪಾಸ್ ಮಾಡ್ಕೊಂಡಿರೋರು. ನಿಮ್ಗೆ ಅದೇ ನೋಡಿ, ಈ ಭಗವಾನಲ್ಲಿ ಒಂದು ಇನ್ಸಿಡೆಂಟ್ ಆಗೋಯ್ತು. ಸಾಂಗಲ್ಲಿ ಅವಾಗ ಹರ್ಷ ಫಸ್ಟು ಡ್ಯಾನ್ಸ್ ಮಾಸ್ಟರ್ ಒಂದು ಮಾಡಿದ್ದ. ಅವ್ರಿಗಿನ್ನೂ ಬ್ಲ್ಯಾಕು ಅವು ಇವು ಅಷ್ಟೊಂದು ಟೆಕ್ನಿಕಲ್ ಐಡಿಯಾ ಇರಲ್ಲ. ಅವರು ಒಳ್ಳೆ ಡ್ಯಾನ್ಸ್ ಮಾಡೋದೆಲ್ಲ ಮೂಡಿತ್ತು. ಸೊ ಆ ಪಿಕ್ಚರಲ್ಲಿ ಒಂದು ಬಿಗಿನಿಂಗ್ ಇಂಟ್ರಡಕ್ಷನ್ ಸಾಂಗ್ ಇದೆ, ಚೈನಾಗೆ ಬುದ್ಧನ್ ಕೊಟ್ಟು ಅನ್ನೋ ಸಾಂಗಲ್ಲಿ ನಾವು ಹಂಗೆ ಮಾತಾಡ್ದ, ಏನೋ ಹೊಸ ಹುಡುಗರು, ನಾವು ಜಾಸ್ತಿ ಇನ್ವಾಲ್ವ್ಮೆಂಟ್ ಆಗಲಿಲ್ಲ, ಸಾಂಗ್ ಮಾಡ್ತಾ ಇದ್ದಾರೆ, ಏನೋ ಮಾಡ್ತಾ ಇದ್ದಾರೆ, ಅವ್ನು ಚೆನ್ನಾಗಿ ತೆಗಿತಾ ಇದ್ದ. ಅವ್ನಿಗೆ ಬ್ಲ್ಯಾಕು ಅವೆಲ್ಲ ರೈನ್ಸ್ಗಳ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಅವನೇ ಮಾಡೋಣ ತೆಗಿತಿರ್ಬೇಕಾದ್ರೆ ಒಂದು ಮೆಟಾಡೋರ್ ನಿಲ್ಲಿಸ್ಬಿಟ್ಟು ದರ್ಶನ್ ಮೇಲಿಂದ ಕೆಳಗಡೆಗೆ ಜಂಪ್ ಮಾಡಿಸ್ಬಿಟ್ಟವ್ರೆ. ಜಂಪ್ ಮಾಡಿದ ತಕ್ಷಣ ಸಾಂಗಲ್ಲ ಅದು ಹಂಗೆ ತೆಗಿಂಗಿಲ್ಲ, ಅದು ಟೆಕ್ನಿಕಲಿ ತೆಗಿಬೋದು, ಅವ್ನಿಗೆ ಐಡಿಯಾ ಇಲ್ಲ. ಅದು ಜಂಪ್ ಮಾಡಿಸ್ಬಿಟ್ಟೇನೋ ಸ್ವಲ್ಪ FD ಬಾಡಿ ಇದ್ರಲ್ಲ, ಜಂಪ್ ಮಾಡಿದ ತಕ್ಷಣ 2 ಕಾಲು ಟಿಶ್ಯೂಗಳು ಓಪನ್ ಆಗ್ಬಿಡ್ತು. 15-20 ಶೂಟಿಂಗು ಪ್ಯಾಕಪ್ ಆಗೋಯ್ತು. ಅದಾದ್ಮೇಲೆ ಶೂಟಿಂಗ್ ನಡೆದ್ರೆ ನಮಗೆ ಬಂದು ಸರಾ ಗೋವಿಂದರು ನಮ್ಮನ್ನು ರೇಗಿದ್ರು, ಏನು ರೀ ನೀವೆಲ್ಲ ಸೀನಿಯರ್ ಇಟ್ಕೊಂಡು ನಿಮಗೆಲ್ಲ ಗೊತ್ತಿಟ್ಕೊಂಡು ಫಸ್ಟೇ ಅದಕ್ಕೇನು ಬೇಕೋ ಒಂದು ಬೆಡ್ ತರಿಸಿ ಎಲ್ಲ ಮಾಡಿ ನೀವೇನು ಬೇಕತ್ತೀರಿ ಅದೆಲ್ಲ ಮಾಡ್ಬೇಕು ಸರ್, ಹಿಂಗೆ ನಡೆದೋಯ್ತು ಅಂತ ಸರಿ ಬೈದು. ಸೊ ಒಂದು 15-20 ಸಾವಿರ ಫೋನ್ ಮಾಡಿಸೋರು ದಿನಕರ್ ಹತ್ರ. ಇವರು ಅವಾಗೆಲ್ಲ ಲ್ಯಾಂಡ್ ಫೋನ್ ಮಾಡಿಸ್ಬಿಟ್ಟು, ಗುರುಗಳೇ ಸ್ವಲ್ಪ ಓಡಾಡ್ತಾ ಇದ್ದೀನಿ, ಸ್ವಲ್ಪ ಇದು ಮಾಡೋಣ ಹೇಳಿದ್ರ ಮಾಮ ಹೇಳಿದ್ರು. ಅವ್ರು ಯಾವಾಗಲೂ ಸರಗೋವಿಂದ ಸಣ್ಣ ಮಾಮ ಅಂತಲೇ ಕರೀತಾ ಇದ್ದು, ಯಾಕಂದರೆ ಅವರು ಚಿಕ್ಕ ವಯಸ್ಸಿಂದ ಅವ್ರನ್ನ ನೋಡಿದ್ರು. ಅವ್ರ ತಂದೆ ಜೊತೆ ಇವರೆಲ್ಲ ಕೆಲಸ ಮಾಡಿದ್ರಿಂದ ಯಾವಾಗಲೂ ಫೋನ್ ಮಾಡೋರು, ಮಾಮ ಹೇಳಿದ್ರು ಯಾವಾಗ ಮಾಡೋಣ ಏನು ಅಂತ ಕೇಳ್ತಾವ್ರೆ, ಹೆಂಗೆ ಗುರು ನಾನು ರೆಡಿ ಅಂತವ್ರು. ಇಲ್ಲ ಸರ್ ಇನ್ನೂ ಅದು ಇದು ಅಂತಾರೆ. ಆಮೇಲೆ ನಾನೇ ಒಂದು 2 ಸರಿ ನಾವು ಇಲ್ಲಿ ನೆಲಮಂಗಲದ ಆ ಕಡೆ ಕಾಲು ಇದು ಮಾಡ್ತಾರಲ್ಲ, ಅದೇನು ಹೇಳ್ತಾರೆ, ಅಲ್ಲಿಗೆಲ್ಲ ನಾನು ಕರ್ಕೊಂಡೋಗಿ ಅದೆಲ್ಲ ಮಾಡಿಸಿ ಕರ್ಕೊಂಬಂದು ಇನ್ನೊಂದು ಸರ್ ನೋಡಿ ಆ ಸಾಂಗ್, ಒಂದು ಸೆಟ್ ಸಾಂಗ್ ತೆಗ್ದಿದ್ದೀನಿ. ಆ ಸೆಟ್ ಸಾಂಗ್ ನೋಡಿ ಬರೀ ವಾಕ್ ಮಾಡಿಸಿದ್ದೀನಿ ಅವ್ರನ್ನ ಅಷ್ಟೇ. ಅವರು ಅದ್ರಲ್ಲಿ ಎಲ್ಲೋ ಒಂದೊಂದು ಸರಿ ಮೆಟ್ಲು ಹತ್ತದ ಶಾರ್ಟ್ ಹಿಂಗೆ ಆ ಸಾಂಗಲ್ಲಿ ಹಿಂಗೆ ಹೋಗೋದಲ್ಲ, ಆವಾಗ ಮಾತ್ರ ಹಿಂಗೆ ಸ್ವಲ್ಪ ಅನ್ಬ್ಯಾಲೆನ್ಸ್ ಆಗ್ತಾರೆ. ಇನ್ನು ಇಕ್ಕಿದೆಲ್ಲ ಬರೀ ನಿಲ್ಲಿಸಿ ಇದು ಮಾಡಿ ಆ ಥರನೇ ಅದರಲ್ಲಿ ತೆಗ್ದಿದ್ದೀನಿ. ಸೊ ಆ ಥರ ಒಬಿಡಿಯಂಟ್ ಸ್ಟೂಡೆಂಟು. ಯಾರ ಜೊತೆನೂ ಯಾರು ಕೆಡ್ದಾಗ ಮಾತಾಡೋದಾಗಲಿ, ಇನ್ನೊಬ್ರಿಗೆ ಏಕವಚನದಲ್ಲಿ ಮಾತಾಡೋದಾಗಲಿ ಆ ಥರ ಯಾವತ್ತೂ ನಾವು ನೋಡೇ ಇಲ್ಲ ಅವ್ರನ್ನ ನೋಡೇ ಇಲ್ಲ ನಾನು. ಅದಾದಮೇಲೆ ನಾವು 2006 ಸ್ವಲ್ಪ ಕ್ಲೋಸ್ ಆಗ್ಬಿಟ್ಟು
ಕ್ಲೋಸ್ ಆಗಿ ಇದು ಇಂದ್ರ ಸ್ಟಾರ್ಟ್ ಮಾಡಿದ ತಕ್ಷಣ ಅದ್ರಲ್ಲಿ ಸ್ವಲ್ಪ ಜಾಸ್ತಿ ಕ್ಲೋಸ್ ಅದಾದ ನಂತರ ನಾವು ಎಲ್ಲ ಅವ್ರು ಅದನ್ನ ಪಾರ್ಟಿ ಮಾಡಿದ್ರೆ ಕರೆಯೋರು, ಇಲ್ಲ ಅವ್ರ ಮಗು ನಾಮಕರಣಕ್ಕೆ, ಆಮೇಲೆ ನಮ್ಮ ದಿನಕರ್ ಅವರು ಮದುವೆಗೆ, ಅವರು ಮಕ್ಕಳು ನಾಮಕರಣಕ್ಕೆ, ಆಮೇಲೆ ಅವ್ರ ತಂದೆ ವರ್ಷ ತಿಥಿ ಇದು ಮಾಡ್ತಾರೆ, ವರ್ಷ ಇದು ಮಾಡ್ತೀವಲ್ಲ ಇನ್ನು ಪಿತೃಪಕ್ಷ, ಆ ಟೈಮಲ್ಲೆಲ್ಲ ಕರೆಯೋರು. ಊರಿಗೆಲ್ಲ ಹೋಗ್ತಾ ಇದ್ದೋ, ಒಟ್ಟೊಟ್ಟಿಗೆ ಅಲ್ಲಿ ಇದು ಮಾಡ್ತಿದ್ದೋ, ತುಂಬ ಪಾರ್ಟಿಗಳೆಲ್ಲ ಅಟೆಂಡ್ ಮಾಡಿದ್ದೀವಿ. ಯಾವತ್ತೂ ಅವ್ರು ಯಾರ ಹತ್ರನೂ ನಮ್ಮ ಮುಂದೆ ಹೇಳ್ತಾ ಇದ್ದೀವಿ, ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಒಂದು ಏಕವಚನದಲ್ಲಿ ಮಾತಾಡೋದಾಗ್ಲಿ, ನಮ್ಮ ಜೊತೆ ಒಂದು ರಗಡಾಗಿ ಮಾತಾಡೋದಾಗ್ಲಿ, ಆ ಥರ ಒಂದು ದಿವಸನೂ ಮಾಡಿಲ್ಲ. ನಾವು ತುಂಬ ಸರಿ 5 ವರ್ಷ 6 ವರ್ಷ ಇದಕ್ಕೆ ಹೋಗಿದ್ದು, ಶಬರಿಮಲೆ ಯಾತ್ರೆ ಎಲ್ಲ ಹೋಗಿದ್ದೀವಿ. ಶಬರಿಮಲೆ ಯಾತ್ರೆ ಹೋದ್ರಾಗ್ಲೂ ಅಷ್ಟೇ ಅವರು ಶಬರಿಮಲೆ ಪೂಜೆ ಮಾಡುವಾಗಲಿ ಯಾವಾಗ ಶಬರಿಮಲೆ ನಾವು ಸ್ನಾನ ಗಿನ ಮಾಡ್ತಾ ಇದ್ರೆ ಎಲ್ಲ ಸೋಪು ಎಲ್ಲನ ಬಿಟ್ಬಿಟ್ಟಿರ್ತೀವಲ್ವಾ, ಟವಲಲ್ಲೆಲ್ಲ ಇಟ್ಬಿಟ್ಟಿರ್ತೀವಿ. ನಾವೇನು ಎದ್ದು ಬರಂದ್ರೆ ಅದೆಲ್ಲ ತಂದ್ಕೊಡೋರು ಅಷ್ಟು. ಆಮೇಲೆ ಅಡುಗೆ ಎಲ್ಲ ಮಾಡ್ದ ಅಂದರೆ ಜೊತೆಲಿ ಕೂತ್ಕೊಂಡು ತರಕಾರಿ ಹಚ್ಚೋದು, ಪಾತ್ರೆ ತೊಳೆಯೋದು, ಆಮೇಲೆ ಎಲ್ಲರಿಗೂ ಸರ್ವ್ ಮಾಡೋರು. ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಬಸ್ಸಲ್ಲಿ ಹೋಗ್ತಿದ್ದೋ, ನನಗೆ ಸ್ಲಿಪ್ ಡಿಸ್ಕ್ ಆಗ್ಬಿಟ್ಟು ಸರ್ಜರಿ ಆಗ್ಬಿಟ್ಟಿತ್ತು ಇದು. ಅವಾಗ ಏನು ಮಾಡೋರು, ನನಗೆ ತುಂಬ ಹೊತ್ತು ಕುಂತ್ಕೊಂಡು ಟ್ರಾವೆಲಿಂಗ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಮಧ್ಯದಲ್ಲಿ 2 ಸೀಟ್ನ ತೆಗೆಸ್ಬಿಟ್ಟು ಅಲ್ಲಿ ಚಾಪೆ ಇದು ಬೆಡ್ ಆ ಥರ ಹಾಕ್ಬಿಟ್ಟು ಅರೇಂಜ್ ಮಾಡಿಕೊಟ್ಟಿರೋರು. ಕ್ಯಾಮ್ರಾಮನ್ ಇದ್ದಾರೆ, ಅವರು ಒಂದು 25-30 ಸಿನಿಮಾ ಅವ್ರ ಜೊತೆ ಮಾಡಿದ್ದಾರೆ. ಶ್ರೀಧರ್ ಸರ್ 3 ಸಿನಿಮಾ ಮಾಡಿದ್ದಾರೆ, ನಮ್ಮ ಮಾದೇಶ 2 ಸಿನಿಮಾ ಮಾಡಿದ್ದಾನೆ, ಓಂ ಪ್ರಕಾಶ್ ಸರ್ ಎಷ್ಟು ಮಾಡಿದ್ದಾರೆ. ಅವರೇ ನೀವು ನೋಡಿದ್ದಾರೆ, ಅವರು ವಿತೌಟ್ ಫಿಲ್ಟ್ರು, ಅವ್ರ ಬಗ್ಗೆ ಅವ್ರಿಗೆ ಗೊತ್ತಿರ್ತದೆ ಹೆಂಗೇನು ಅಂತ. ಆ ಥರ ಮನುಷ್ಯ. ಅದು ಬಂದು ನಾವು ಸೀನಿಯರ್ಗಳು ಅಂತನೋ ಇಲ್ಲ ಏಜಲ್ಲಿ ದೊಡ್ಡವರು ಅಂತನೋ ಗೊತ್ತಿಲ್ಲ, ನಮ್ಮ ಮುಂದೆ ಮಾತ್ರ ಒಂದಿನಾನು ಯಾರಿಗೂ ಬೈದಿರೋದಾಗಲಿ, ಒಂದು ಆರ್ಟಿಸ್ಟ್ ಬೈದಿರೋದಾಗಲಿ ಆ ಥರ ಬಿಹೇವಿಯರೇ ನೋಡಿಲ್ಲ. ಅಕಸ್ಮಾತ್ ಏನಾದ್ರು ಈ ಕ್ರೌಡ್ಗಳಲ್ಲಿ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟ್ರು, ಆಮೇಲೆ ಆ ಜೂನಿಯರ್ ಸಪ್ಲೈ ಅವರು ಇರೋದು ಇವು ಏಜ್ ಆದವ್ರನ್ನ ಸ್ವಲ್ಪ ಗದ್ರಿ ಬುರುದ್ರಿ ಮಾತಾಡಿದ್ರೆ ಕರೆದು ಬೈಯೋರು. ಏನಕ್ಕೆ ಹಂಗೆ ಮಾಡ್ತೀಯ ಪಾಪ, ಅವ್ರು ಬಂದಿರೋದೇ ಹೊಟ್ಟಪಾಡ್ಗೆ, ನೀವು ಯಾಕೆ ಹಂಗಲ್ಲ ಅವ್ರನ್ನ ಇದು ಮಾಡ್ತೀರಾ, ಹಂಗೆಲ್ಲ ಮಾಡಿಬಿಟ್ರಿ ಅಂತೆಲ್ಲರೂ ಇದು ಮಾಡಿರೋರು. ಆಮೇಲೆ ನಾನು ತುಂಬ ಜನಕ್ಕೆ ಅವ್ರ ಕಡೆಯಿಂದ ಹೆಲ್ಪ್ ಮಾಡ್ತಿದ್ದೀನಿ. ಸರ್ ಈ ಥರ ಅವ್ರಿಗೊಂದು ಪ್ರಾಬ್ಲಮ್ ಇದೆ, ಏನಮ್ಮ ಆಯ್ತು ಇವ್ರುಗಳೇ ಲಕ್ಷ್ಮಣಂಗೆ ಹೇಳ್ತೀನಿ, ಹೇಳಿಕೊರ್ಗಳೇ ಕೊಡ್ತಾನೆ, ಆ ಥರ ಎಲ್ಲ ಮಾಡಿದ್ದಾರೆ. ಸೊ ಈ ಇನ್ಸಿಡೆಂಟ್ ಆದಮೇಲೆ ನಮ್ಗೆ ನಿಜವೂ ಒಂಥರ ನಂಬಬೇಕೋ ಬಿಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಆಮೇಲೆ ಆ ಪರಿಸ್ಥಿತಿ ಇವಾಗ ಈ ಲೆವೆಲ್ಗೆ ತಂದು ಕೂರಿಸ್ಬಿಟ್ಟಿದೆ ಅವ್ರನ್ನ. ಇವಾಗ ಅದನ್ನು ನಾವು ಏನು ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ಇನ್ವೆಸ್ಟಿಗೇಷನ್ ಇರೋದ್ರಿಂದ ಅದು ಪೂರ್ತಿ ಆಗೋವರೆಗೂ ನಾವು ಏನು ಹೇಳೋಕ್ಕಾಗಲ್ಲ. ಗುಂಪಲ್ಲಿದ್ದಾಗ ಒಂದು ಗಾದೆ ಇದೆ ಗೊತ್ತಾ, ಈಚಲ್ ಮಾಡಿದ್ರೆ ಕೆಳಗಡೆ ಕೂತ್ಕೊಂಡು ನೀವು ಮಜ್ಜಿಗೆ ಕುಡಿದ್ರು ಎಂಡ ಕುಡಿದು ಅನ್ನೋ ಗಾದೆನೇ ಇದೆ. ಸೊ ಹಂಗಾಗಿ ಇದು ಸಿಕ್ಕಾಕೊಂಡಿರೋದೆ ಒಳಗಡೆ. ಮುಂದೆ ಏನಾಗುತ್ತೆ, ಇವ್ರು ತಪ್ಪು ಮಾಡೋರ ಇಲ್ಲ ಇವ್ರೇನೇ ಹೇಳಕ್ಕೆ ಬಂದಾಗ ಅವರೆಲ್ಲ ಸೇರ್ಕೊಂಡು ಮಾಡಿದಾರಾ ಏನು ಅನ್ನೋದು ಎಲ್ಲ ಪೊಲೀಸ್ನವ್ರ ತೀರ್ಮಾನ ಆಗಿ ಅವ್ರ ಇನ್ವೆಸ್ಟಿಗೇಷನ್ ಆಗಿ ಮುಂದೆ ಹೋದಾಗಲೇ ಇದ್ರ ಬಗ್ಗೆ ಒಂದು ಒಳ್ಳೆ ರಿಸಲ್ಟ್ ಸಿಗೋದು. ಸೊ ಆ ಥರ ಒಂದು ಒಳ್ಳೆ ರಿಸಲ್ಟ್ ಸಿಗಬೇಕು ಅಂತ ನಾವು ನೀವು ದೇವರಲ್ಲಿ ಕೇಳ್ಕೊಳ್ತೀವಿ ಸರ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.